ಒಂದು ಹಳ್ಳಿಯ ಸಣ್ಣ ಹಳೆಯ ಮನೆಯಲ್ಲಿ ರಮೇಶ್ ತನ್ನ ತಂಗಿ ನಿಹಾರಿಕಾದೊಂದಿಗೆ ವಾಸವಾಗಿದ್ದ. ರಮೇಶ್ ತುಂಬಾ ಶ್ರಮಿಕ ಮತ್ತು ನಿಷ್ಠಾವಂತ ವ್ಯಕ್ತಿ. ಅವನು ತನ್ನ ಜೀವನವನ್ನು ಚಹಾ ಅಂಗಡಿಯಿಂದ ಪೋಷಿಸುತ್ತಿದ್ದ. ಅವನಿಗೆ ಒಂದು ಸಣ್ಣ ಚಹಾ ಅಂಗಡಿ ಇತ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಚಹಾ ತಯಾರಿಸಿ ಅಂಗಡಿಯನ್ನು ತೆರೆದು ಗ್ರಾಹಕರಿಗೆ ಸಿಹಿ ನಗೆಯಿಂದ ಚಹಾ ನೀಡುತ್ತಿದ್ದ. ತಂಗಿಯ ಮದುವೆಯನ್ನು ಧಾಮ್ ಧೂಮ್ ಅಂತ ಭರ್ಜರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಅಣ್ಣ, ನಿನಗೆ ರಾತ್ರಿ ದಿನ ಅಂಗಡಿಯಲ್ಲೇ ಕಷ್ಟಪಡ್ತೀಯ. ನೀನು ನಿನ್ನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಗಮನ ಕೊಡಲ್ಲ. ಕನಿಷ್ಠ ಸಮಯಕ್ಕೆ ಊಟನಾದರೂ ಸರಿಯಾಗಿ ಮಾಡಬೇಕಲ್ವಾ ಅಣ್ಣ? ಅಯ್ಯೋ ಹೆಡ್ಡಿ, ನನ್ನ ಆಕಳೋ ಹಸಿವು, ಭೋಜನದ ಹಸಿವು ನೀನು ನೋಡ್ತಾ ಇದ್ದಂಗೆ ನನಗೆಲ್ಲ ಹೋಗ್ಬಿಡುತ್ತೆ. ನಂದೊಂದು ಕನಸಿದೆ. ನಿನ್ನ ಮದುವೆನ ಒಳ್ಳೆ ಮನೆಯಲ್ಲಿ ದೊಡ್ಡ ಸಂಭ್ರಮದಿಂದ ಮಾಡಬೇಕು. ಅಲ್ಲಿ ನನ್ನ ತಂಗಿ ರಾಣಿಯಾಗಿ ಬಾಳಬೇಕು. ಈ ಮನೆಯಲ್ಲಿ ನಿನಗೆ ಏನು ಸಿಕ್ಕಿದೆ ತಂಗಿ? ಈ ಮನೆಯಲ್ಲಿ ನನಗೆ ಅಣ್ಣನ ಪ್ರೀತಿ ಸಿಕ್ಕಿದೆ. ಅದು ನನಗೆ ತುಂಬ ಅಮೂಲ್ಯವಾದ ಹಣ. ಆದರೆ ಯಾವಾಗ ನೋಡಿದ್ರೂ ಅಳಿಸ್ತೀಯ. ನೋಡಿದ್ಯಾ, ಮತ್ತೆ ಅಳಿಸ್ತೀಯ. ಹೌದು, ನನಗೆ ತುಂಬ ಹೊಟ್ಟೆ ಎಸಿತಾ ಇದೆ. ಬೇಗ ಊಟ ಬಡಿಸ್ಬಿಡು. ನಾನು ಹೇಳೋದು ಮರ್ತೆ, ನಾಳೆ ನಿನಗೆ ಹುಡುಗ ನೋಡೋಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಊಟ ತಿಂಡಿಲಿ ಏನು ತಪ್ಪಿರದೇ ಇರೋ ಥರ ನೋಡ್ಕೊ. ಇಬ್ಬರು ಅಣ್ಣ ಮತ್ತು ತಂಗಿ ತುಂಬಾ ಪ್ರೀತಿಯಿಂದ ಊಟ ಮಾಡಿ ಮತ್ತು ಮಲಗುತ್ತಾರೆ. ಮುಂದಿನ ದಿನ ಹುಡುಗ ಮನೆಯಿಂದ ನಿಹಾರಿಕನನ್ನು ನೋಡಲು ಬರುತ್ತಾರೆ. ಅವರಿಗೆ ನಿಹಾರಿಕಾ ಇಷ್ಟವಾಗುತ್ತಾಳೆ. ಆದರೆ ಹುಡುಗನ ಅಮ್ಮ ರಮೇಶ್ನನ್ನು ಬೇರೆ ಕಡೆ ಕರೆದುಕೊಂಡು ಹೋಗಿ ಕೇಳುತ್ತಾರೆ, ನೀನು ನೋಡು, ನಾವು ನಿನ್ನ ತಂಗಿಯನ್ನು ಇಷ್ಟಪಡ್ತೇವೆ. ಆದರೆ ನಮ್ಮ ಒಂದು ಷರತ್ತು ಇದೆ. ಆಗಲೇ ಮುಂದೆ ಮಾತಾಡೋಣ. ನಿಮ್ಮ ಪ್ರತಿಯೊಂದು ಷರತ್ತನ್ನು ನಾನು ಒಪ್ಕೋತೀನಿ. ಕೇವಲ ನನ್ನ ತಂಗಿನ ಮಾತ್ರ ನಿಮ್ಮ ಮನೆಯಲ್ಲಿ ಹೊಸ ವಧುವಾಗಿ ನೀವು ಸ್ವೀಕರಿಸಿ. ಷರತ್ತು ಮೊದಲು ಕೇಳು. ಮದುವೆಯ ದಿನ ನನಗೆ ಒಂದು ಸೂಟ್ಕೇಸ್ ಸಂಪೂರ್ಣ ಹಣದಿಂದ ತುಂಬಿರಬೇಕು. ಸ್ವಲ್ಪನೂ ಖಾಲಿ ಇರಬಾರ್ದು. ಮದುವೆಯ ನಂತರ ನಿನ್ನ ತಂಗಿ ನಮ್ಮ ಮನೆಗೆ ಬರುವಾಗ ಚಿನ್ನ ತರಬೇಕು. ಈ ಷರತ್ತು ಒಪ್ಕೊಳ್ತೀರಾ ನೀವು? ರಮೇಶ್ ಷರತ್ತನ್ನು ಕೇಳಿ ಯೋಚಿಸುತ್ತಾನೆ. ಈಗ ಈ ಷರತ್ತನ್ನು ನಾನು ಒಪ್ಕೊಳ್ಳೇಬೇಕು. ಷರತ್ತು ಕೇಳಿ ಸ್ವಲ್ಪ ನಂಗೆ ತಲೆನೋವು ಆಗ್ತಾ ಇದೆ. ಓ ದೇವರೇ, ಈಗ ನಾನು ಏನು ಮಾಡಬೇಕು? ಇವರೆಲ್ಲ ಹೆಚ್ಚು ಕೇಳ್ತಿದ್ದಾರೆ. ಅಷ್ಟು ಒಳ್ಳೆ ಮನೆ, ಅಷ್ಟು ಒಳ್ಳೆ ಸಂಬಂಧನ ನಾನು ಬಿಡೋಕ್ಕಾಗ್ತಿಲ್ಲ. ಈಗಲೇ ನಾನು ಅವ್ರಿಗೆ ಹೇಳ್ತೀನಿ, ಮದುವೆ ಆದಮೇಲೆ ಹಂತ ಹಂತವಾಗಿ ಕೊಡ್ತೀನಿ. ಆದರೆ ಈ ವಿಷಯ ನಿಹಾರಿಕಾಯಿಂದ ಮುಚ್ಚಿಟ್ಬಿಡ್ಬೇಕು. ಅವಳಿಗೇನಾದರೂ ಇದ್ರ ಬಗ್ಗೆ ಗೊತ್ತಾದರೆ ಖಂಡಿತ ಅವಳು ಮದುವೆ ಯಾವತ್ತೂ ಆಗಲ್ಲ. ರಮೇಶ್ ಷರದಿಗೆ ಎಲ್ಲ ಕೊಡಲು ಒಪ್ಪಿಕೊಂಡ. ಮದುವೆ ಕೂಡ ಬಂದ್ಬಿಟ್ಟಿದೆ. ಈಗಾಗಲೇ ರಮೇಶ್ ಸ್ವಲ್ಪ ಸ್ವಲ್ಪ ಕೂಡಿಟ್ಟ ಹಣವನ್ನು ಶರದಿಯ ಕೈಗೆ ನೀಡುತ್ತಾನೆ. ತನ್ನ ತಂಗಿಯನ್ನು ರಮೇಶ್ ಹರ್ಷದಿಂದ ಕಳಿಸಿಕೊಡುತ್ತಾನೆ. ಇರೋ 2 ದಿನಗಳಲ್ಲಿ ರಕ್ಷಾಬಂಧನ ಇದೆ. ಆ ದಿನಾನೇ ನಿಹಾರಿಕಾ ಮನೆಗೆ ಬರ್ತಾಳೆ. ನನ್ನ ಹತ್ರ ಕೊಡಲಿಕ್ಕೆ ಏನೂ ಉಳಿದಿಲ್ಲ. ನಾನು ಏನು ಮಾಡಲಿ? ಈ ಮನೆ ಮಾರ್ಬಿಡ್ಲಾ? ಇಲ್ಲಾಂದರೆ ಕಡಿಮೆ ಬಂದರೆ ಅಂಗಡಿನೂ ಮಾರ್ಬಿಡ್ಲಾ? ರಮೇಶ್ ಮನೆ ಮತ್ತು ಅಂಗಡಿಯನ್ನು ಮಾರಾಕ್ತಾನೆ. ತನ್ನನ್ನೇ ರಸ್ತೆ ಮೇಲೆ ಬಿಟ್ಕೊಳ್ತಾನೆ. ಈಗ ಅವನಿಗೆ ಉಳಿಯಲು ಯಾವುದಕ್ಕಿಲ್ಲ. ರಮೇಶ್ ನಗುತ್ತಿದ್ದನು. ಕೈಯಲ್ಲಿ ಆಭರಣದ ಚೀಲ ಹಿಡಿದು ಮನೆಗೆ ಹೊರಟ. ಆದರೆ ರಸ್ತೆಯಲ್ಲಿ ಒಂದು ಕಾರು ಅವನನ್ನು ಹೊಡೆದು ರಮೇಶ್ ಸಾವಾಗಿದ್ದನು. ಇದು ಯಾರ ಕಳ್ಳನ ಕೆಲಸವಾಗಿದೆಯೋ? ಸರಿಯಾಗಿ ಹೇಳಿದೆ. ನೋಡೋನು ಎಷ್ಟೊಂದು ಚಿನ್ನಾನ ಕದ್ದಿದ್ದಾನೆ. ಕಳ್ಳಂಗೆ ಸರಿಯಾಗಿ ಶಿಕ್ಷೆ ಆಗಿದೆ. ಅಯ್ಯ ಅಣ್ಣ, ನಾವು ಇದನ್ನು ಪೊಲೀಸರಿಗೆ ಹೇಳಲೇಬೇಕು. ಸ್ವಲ್ಪ ಸಮಯದಲ್ಲಿ ಪೊಲೀಸರು ಆಗಮಿಸುತ್ತಾರೆ. ರಮೇಶ್ನನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುತ್ತಾರೆ. ರಮೇಶ್ ಸತ್ತಿದ್ದನು. ಆದರೆ ಸತ್ತ ನಂತರ ಅವನು ಭೂತನಾಗಿದ್ದ. ನನಗೆ ಸತ್ತಾಗ ಸಿಕ್ಕಿದ ಸಾವು ಹೇಗಿತ್ತು ನೋಡಿ. ನನ್ನ ಮನೆ, ಅಂಗಡಿ ಎಲ್ಲ ಕಳ್ಕೊಂಡೆ. ಜನರು ಸತ್ತೋದ ಮೇಲೆ ನನ್ನ ಕಳ್ಳ ಅಂತ ಕರೀತಾ ಇದ್ದಾರೆ. ನಾನು ಕಳ್ಳನೋ ಅಲ್ವೋ ಅದನ್ನು ಮಾತ್ರ ಮೇಲಿರೋನಿಗೆ ಮಾತ್ರನೇ ಗೊತ್ತು. ಸತ್ತೋದ್ಮೇಲೆ ಒಂದು ಬಾರಿ ನನ್ನ ತಂಗಿನ ಭೇಟಿ ಮಾಡಬೇಕಿತ್ತು. ಆ ದಿನ ಅವಳ ಹತ್ರ ನಾನು ರಾಕಿ ಕಟ್ಟಿಸ್ಕೋಬೇಕಾಗಿತ್ತು. ನನ್ನ ಈ ಗಂಟ್ಲನ್ನ ಕೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಈಗ. ನಿಹಾರಿಕಾ ಅಣ್ಣನ ಮನೆಗೆ ಹೋಗುತ್ತಾಳೆ.
ಅಣ್ಣ ಅಣ್ಣ ನೀನು ಎಲ್ಲಿದ್ಯಾ? ನೋಡಿ ನಾನು ಬಂದಿದ್ದೇನೆ. ಅಯ್ಯೋ ನಿಹಾರಿಕಾ, ಯಾರು ಕರಿತಿದ್ಯಾ? ಇಲ್ಲಿ ನಿನ್ನ ಅಣ್ಣವಿಲ್ಲ. ಅಣ್ಣನಿಲ್ಲವೇ? ಇವತ್ತು ಅವನು ಎಲ್ಲಿಗೆ ಹೋಗಿದ್ದಾನೆ? ನಿನ್ನಣ್ಣನು ಕಳ್ಳನಾಗಿದ್ದ. ಕಳ್ತನ ಮಾಡಿ ಓಡ್ತಾ ಇದ್ನಲ್ಲ, ಆಗ ಕಾರಿಗೆ ಬಿದ್ದು ಸತೋದ. ಇಲ್ಲ 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 ಅಂತ ಮಾತು ಹೇಳಬೇಡ. ನನ್ನ ಅಣ್ಣನು ಕಳ್ಳನಾಗಿರನು. ಅವನು ಎಂದಿಗೂ ಕಳ್ತನ ಮಾಡುವನಲ್ಲ. ಅವನು ತುಂಬ ನಿಷ್ಠಾವಂತನು. ಅಣ್ಣ ಅಣ್ಣ, ನೀನು ಎಲ್ಲಿದೆಯಾ? ನಿನ್ನ ತಂಗಿ ನಿನಗೆ ರಾಖಿ ಹಾಕಲು ಬಂದಿದ್ದಾಳೆ. ನೀವು ಎಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ನಂಬಿಕೆ ಆಗ್ತಾ ಇಲ್ಲ. ನನ್ನ ಅಣ್ಣ ಸತ್ತಿಲ್ಲ. ನಾನು ಬರ್ತಾ ಇದ್ದೇನೆ ಅಣ್ಣ. ನೀನು ಎಲ್ಲಿದೆಯೋ? ನಾನು ನಿನ್ನನ್ನು ಹುಡುಕ್ತಾ ಇದ್ದೀನಿ. ಹಸ್ತದಲ್ಲಿ ರಾಖಿ, ಕಣ್ಣುಗಳಲ್ಲಿ ಹಳು ಹಿಡಿದು ನಿಹಾರಿಕಾ ರಸ್ತೆಗಳ ಮೇಲೆ ತನ್ನ ಅಣ್ಣನನ್ನು ಹುಡುಕಲು ಹೊರಟಳು. ರಸ್ತೆಯ ಮಧ್ಯದಲ್ಲಿ ಬಂದು ಅವಳು ಸಹ ಅವನಂತೆ ಸತ್ತಳು. ಸತ್ತು ಅವಳು ಒಂದು ದೆವ್ವಾಗಿ ಉಳಿದಳು. ಪ್ರತಿ ರಾಖಿಯಲ್ಲೂ ನಾನು ನನ್ನ ಅಣ್ಣನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ಆದರೆ ಏಕೆ ಅವನು ನನ್ನನ್ನು ಬಿಟ್ಟು ಹೋದ? ಅಣ್ಣ, ನೀವು ಈ ಲೋಕದಲ್ಲಿ ಇಲ್ಲದಿದ್ದರೆ ನಾನು ಕೂಡ ಈ ಲೋಕಕ್ಕೆ ವಿದಾಯ ಹೇಳಿದ್ದೇನೆ. ನಾನು ಕೂಡ ಸತ್ತಿದ್ದೇನೆ. ನೀನಿಲ್ಲದೆ ನಾನು ಹೇಗೆ ಬದುಕಿ? ನಿಹಾರಿಕಾ ಪಿಚಾಚಿ, ರಮೇಶ್ ಭೂತನಾಗಿ ಬದಲಾಗಿದ್ದಾರೆ. ಆದರೆ ಇಬ್ಬರು ತಮ್ಮನ್ನೇ ಭೂತ ಪಿಚಾಚಿಗಳಾಗಿ ಬದಲಾಗಿದೆ ಎಂದು ಅವರಿಗೆ ತಿಳಿಯಲಿಲ್ಲ. ನಿಹಾರಿಕಾ ನನ್ನನ್ನು ಭೇಟಿಯಾಗಲು ಬರಬಹುದು. ಅವಳು ನನಗೆ ರಾಖಿ ಕಟ್ಟೋದಕ್ಕೆ. ಅವಳು ನನ್ನನ್ನು ನೋಡಲು ಬಂದಿರಲೂಬಹುದು. ಆದರೆ ಹಿಂದಕ್ಕೆ ಹೋಗಿದ್ದಾಳೆ ಅನಿಸುತ್ತೆ. ಅವಳು ತುಂಬ ದುಃಖಗೊಂಡಿರ್ತಾಳೆ. ನಾನು ಅವಳನ್ನು ಇವತ್ತು ನೋಡಲೇಬೇಕು. ಕನಿಷ್ಠ ಒಂದು ಬಾರಿ ನಿಹಾರಿಕನನ್ನು ನೋಡ್ತೀನಿ. ನಂತರ ನಾನು ಬಹಳ ದೂರ ಶಾಶ್ವತವಾಗಿ ಹೋಗ್ಬಿಡ್ತೀನಿ. ನಿಹಾರಿಕಾ ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಸಾಯಂಕಾಲ ಬೇರೆ ಆಗ್ಬಿಟ್ಟಿದೆ. ಅವಳು ಈಗಾಗಲೇ ಮನೆಗೆ ಬರಬೇಕಿತ್ತು. ಅವಳು ಎಲ್ಲಿಗೆ ಹೋಗಿದ್ದಾಳೋ? ಮನೇಲಿ ಬೇರೆ ಯಾರೂ ಇಲ್ಲ. ಏನೂ ಕಾಣಿಸ್ತಾ ಇಲ್ಲ. ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ನಿಹಾರಿಕನ ಅಂತಿಮ ಸಂಸ್ಕಾರದಲ್ಲಿ ಜನರು ತುಂಬಿದ್ದರು ಮತ್ತು ಭೂತ ತನ್ನ ತಂಗಿಯನ್ನು ಹುಡುಕಾಡುತ್ತಿತ್ತು. ಅಲ್ಲಿ ಪಿಚಾಚಿ ಅವನ ಅಣ್ಣನ ಮನೆಗೆ ಬರುತ್ತಾಳೆ ಮತ್ತು ಅಲ್ಲಿ ಗೋಪಾಲ್ ಅವರನ್ನು ಕಂಡು ತುಂಬಾ ಕೋಪಗೊಂಡಳು. ಇವನ್ ಯಾರು? ನನ್ನ ಅಣ್ಣನ ಮನೆಗೆ ಹೇಗೆ ಬಂದಿದ್ದಾನೆ? ತಕ್ಷಣ ಹೇಳು, ನೀನು ಯಾರು ಮತ್ತು ಇಲ್ಲಿ ಏನು ಮಾಡ್ತಾ ಇದೀಯಾ? ಪಿಶಾಚಿ, ನಾನು ಏನೂ ಮಾಡಲಿಲ್ಲ. ಅಯ್ಯೋ, ನನಗೆ ಬಿಟ್ಬಿಡು. ಈ ಮನೆ ನಂದು. ಈ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಈ ಮನೆ ನಂದು. ಈ ಮನೆ ಮಾಲೀಕ ನಿಮ್ಮಣ್ಣ ಎಲ್ಲ ನಂಗೆ ಮಾರ್ಬಿಟ್ಟಿದ್ದಾನೆ. ರಮೇಶ್ ಭೂತನಾಗಿ ಹತ್ತಿರದ ಮನೆಗಳೆಲ್ಲ ಹಳ್ಳಿಯ ರಸ್ತೆಯಲ್ಲಿ ತಂಗಿಯನ್ನು ಹುಡುಕುತ್ತಾ ಇರುತ್ತಾನೆ. ನಿಹಾರಿಕಾ ತಿರುಗಾ ಮತ್ತೆ ಎಲ್ಲ ಕಡೆ ಹುಡುಕುತ್ತಾಳೆ. ಆಗ ಅಣ್ಣ ಎಲ್ಲಿದ್ಯಾ ಎಂದು ಹುಡುಕುತ್ತಾ ಇದ್ದಾಳೆ. ಎರಡು ದೆವ್ವಗಳು ಒಬ್ಬರನ್ನ ಹುಡುಕುತ್ತಿರುವುದು, ಆದರೆ ತಮಗೆ ತಾವು ಸತ್ತು ಹೋಗಿದ್ದೀವಿ ಎಂಬ ಸತ್ಯ ಗೊತ್ತಿರಲಿಲ್ಲ. ಅವರು ಬದುಕಿದ್ದಾಗ ಪ್ರೀತಿ ಮಾಡಿದಷ್ಟು ಈ ಹುಸಿಯಾದ ಬದುಕಿನಲ್ಲೂ ಪ್ರೀತಿ ಅವರ ನಡುವೆ ಹಂಚಿದಂತೆ ಇದೆ. ಇವತ್ತು ರಕ್ಷಾಬಂಧನದ ದಿನ. ಮಳೆಯ ಹೊಳೆಯುತ್ತಿರುವ ರಾತ್ರಿ ಊರಿನ ಏಕಾಂತವಾದ ಗದ್ದೆ ರಸ್ತೆಯಲ್ಲಿ ಅವರಿಬ್ಬರು ಎದುರು ಬರುತ್ತಾರೆ. ರಮೇಶ್ಗೆ ಮೊದಲು ಗಾಬರಿ, ಆದರೆ ಬಳಿಕ ಅವನು ತಕ್ಷಣ ಅರ್ಥ ಮಾಡಿಕೊಂಡು ಮೃದು ಧ್ವನಿಯಲ್ಲಿ ಹೇಳುತ್ತಾನೆ, ನಿಹಾರಿಕಾ, ನೀನೇ ಎಲ್ಲ. ನೀನಿಲ್ಲ ಅಂದರೆ ನಾನಿಲ್ಲ ನಿಹಾರಿಕಾ. ಹೌದು ಅಣ್ಣ, ನಾವಿಬ್ಬರು ಈ ಲೋಕದಿಂದ ಹೋದ್ವಿ, ಆದರೆ ನನ್ನ ಪ್ರೀತಿ ನಿನಗೆ ಜೀವಂತವಿದೆ. ಇದು ರಕ್ಷಾಬಂಧನ ಇವತ್ತು. ನಾನು ಇಲ್ಲ ಅಣ್ಣ, ನಿನಗೆ ರಾಖಿ ಕಟ್ಟಬೇಕಾಗಿದೆ. ಅವಳು ತನ್ನ ಉಜ್ವಲ ಕಣ್ಣೀರಿನ ನಡುವೆ ಒಂದು ಹಳೆಯ ರಾಖಿಯನ್ನು ರಮೇಶನ ಕೈಗೆ ಬಿಗಿಯಾಗಿ ಕಟ್ಟಿದಳು. ಇದು ಜೀವದ ರಾಖಿ ಅಲ್ಲ ಅಣ್ಣ, ಇದು ಆತ್ಮದ ಬಂಧ. ಇದು ಮರಣದ ಆಚೆಯ ಪ್ರೀತಿ.
ನಿನ್ನಿಂದ ಈ ಸಿಕ್ಕ ರಾಗಿ ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾ ಇದೆ ನಿಹಾರಿಕಾ. ನಾನು ಇಂದು ನಿಜವಾದ ಅಣ್ಣನಾಗಿ ಭಾವಿಸ್ತಾ ಇದ್ದೀನಿ. ಎರಡು ಆತ್ಮಗಳು ತಕ್ಷಣ ಆಕಾಶದ ಕಡೆ ಯೋಗ್ಯವಾಗಿ ನೋಡುತ್ತವೆ. ಅವರು ಹಳ್ಳಿಯಿಂದ ದೂರ ಹೋಗುತ್ತಾ ತಲೆ ಮೇಲೆ ಬೆಳಕು ಬೀರುತ್ತದೆ. ಅವರಿಬ್ಬರು ನಡುಗೆ ಬೆಳಕಿನಲ್ಲಿ ಹಾರುತ್ತಾ ಶುದ್ಧವಾಗಿರುತ್ತಾ ತೆರಳುತ್ತಾರೆ.